ಮಣಿ ಅಳಿ ಅಂದ್ರೆ ಏನು ಮಾಡ್ತಿದ್ದಾರ? ಮನ್ಗಿರ್ಬೋದು ಕಣ್ರಿ, ಯಾಕೆ? ಏ ಈಗ ನಾಟಿ ಔಷಧಿ ತಗೊಳ್ಳೋದ್ರಿಂದ ಹೊಸಿ ಹುಷಾರಾಗಿ ಅವ್ರೆ ಅನಿಸ್ತದೆ. ನಿನ್ಗೆ ಹಿಂಗೆ ಅನಿಸ್ತದೆ ಹೇಳು? ನನ್ಗೂ ಅನಿಸ್ತದ ಕಣ್ರಿ, ಹುಷಾರಾಗಿ ಅವರೇ ಹೊಸಿ ಪರವಾಗಿಲ್ಲ ಅಂತ. ಮಮತನ ಅದನ್ನೇ ಹೇಳ್ತಿದ್ಲು. ಆದರೆ ಅವ್ರ ಮಾತ್ರ ಇನ್ನೂ ನನಗೆ ಹುಷಾರಿಲ್ಲ, ನನಗೆ ಹುಷಾರಾಗೋದಿಲ್ಲ, ಅದು ಇದು ಅಂತ ಏನೇನೋ ಮಾತಾಡ್ತಾರೆ ಕಣ್ರಿ. ಅವ್ರ ಮನಸ್ಸಲ್ಲಿ ಬಿಗಿಯಾಗಿ ಉಳಿಸ್ಕೊಬಿಟ್ಟವ್ರೆ. ನಾನು ಹುಷಾರಾಗೋದಿಲ್ಲ, ನಾನು ಹಿಂಗೆ ಏನು ಅಂತ ಇದು ಮಾಡ್ಕೊಬಿಟ್ಟವ್ರೆ. ಅದಕ್ಕೆ ಅವ್ರಿಗೆ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ನಾನು ಒಂದು ಕೆಲಸ ಮಾಡೋದನ್ನ ಅಂದ್ಕೊಂಡಿದ್ದೀನಿ. ಏನ್ರಿ ಅದು? ಅದೇ ಆ ಗಡ್ಡ ಮಿಸಿ ಎಲ್ಲನೂ ಹೆಂಗೆ ಬಿಟ್ಕೊಂಡು ಕೂತವ್ರಲ್ಲ ಸರಿಯಾ, ಅದಕ್ಕೆ ಅವ್ರಿಗೆ ವಯಸ್ಸಾದವ್ರಿಗೆ ಪೇಷಂಟ್ ಹಂಗೆ ಕಾಣೋದು. ಅದಕ್ಕೆ ಅವೆಲ್ಲ ತೆಗೆಸ್ಬಿಟ್ಟು ನೀಟಾಗಿ ಶೇವಿಂಗ್ ಗಿವಿಂಗ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸ್ತಾರೆ. ಈಗ ಹೊಸಿ ದಪ್ಪನೂ ಆಗವ್ರೆ, ಹುಷಾರಾಗಿ ಅವರೇ ಅನ್ನಿಸ್ತದೆ ನನಗೇನೋ. ಕಣ್ರಿ, ನಾನು ಅದನ್ನ ಹೊಸಿ ಸತಿ ಅನ್ಕೊಂಡಿಲ್ಲ ಕಣ್ರಿ. ಆ ಗಡ್ಡ ಮಿಸಿ ತೆಗಿಸ್ಬೇಕು ಫಸ್ಟು. ಅದನ್ನ ತೆಗ್ಸಿದ್ರೆ ಹೊಸಿ ಚೆನ್ನಾಗಿ ಕಾಣಿಸ್ತಾರೆ ಹುಷಾರಾಗಿ. ಹಾಗಾದ್ರೆ ಹೊಸಿ ಅವ್ರಿಗೆ ನಾನು ಹುಷಾರಾಗಿವ್ನಿ ಅಂತ ಒಂದು ನಂಬಿಕೆ ಬರ್ತದೋ ಏನೋ. ಅದಕ್ಕೆ ನಾನು ಸೇವಿಂಗ್ ಮಾಡೋಣ ಕರ್ಕೊಬತ್ತೀನಿ. ಕರ್ಕೊಬಂದು ಇಲ್ಲಿ ಕೂರ್ಸಿರಿ ಹೊಸಿಯ. ಅವಳಿಲ್ಲ ಮಮತ ಕರೀಲಿ ಒಂಚೂರ. ಮಮತಾ ಏನವ? ಏನು ಕರ್ತಲ್ಲ ಅಪ್ಪ? ಅದೇನು ಕರಿತದ ಕೇಳವ? ಏನಪ್ಪ? ಅದೇ ಕಣ್ಮಗ, ಈಗ ನಾಟಿ ಔಷಧಿ ತಗೊಳ್ಳೋದ್ರಿಂದ ಹೊಸಿ ಹುಷಾರಾಗವ್ರೆ ಅನಿಸ್ತಾ ಇಲ್ವಾ ನಿನಗೆ? ನನಗೇನೋ ಸುಮಾರಾಗಿ ಆಗವ್ರೆ ಅನಿಸ್ತದಪ್ಪ. ಕಣಪ್ಪ, ನನಗೂ ಹೊಸಿ ಹಂಗೆ ಅನ್ನಿಸ್ತದೆ ಪರವಾಗಿಲ್ಲ ಅಂತ. ಆದರೆ ಅವರೇ ಯಾಕೋ ನನಗೆ ಅದಾಗೋದಿಲ್ಲ, ನಾನು ಆಗೋದಿಲ್ಲ, ನಾನು ಹುಷಾರಾಗೋದಿಲ್ಲ ಅಂತ ಮನಸ್ಸಲ್ಲಿ ಇದು ಮಾಡ್ಕೊಬಿಟ್ಟವ್ರು ಕಣಪ್ಪ. ಅದನ್ನೇ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಒಂದು ಕೆಲಸ ಮಾಡೇನೆ ಅನ್ಕೊಂಡಿನ ಮಗ. ಶೇವಿಂಗ್ ಮಾಡ್ತಾರಲ್ಲ ಅವ್ರನ್ನ ಕರ್ಕೊಬಂದು ಸೇವ್ ಮಾಡಿಸೋದ ಗಡ್ಡ ಮೀಸಿ ಎಲ್ಲನೂ. ಏನು ಎರಡು ವರ್ಷದಿಂದ ಬಿಟ್ಕೊಂಡಿದ್ದಾರೆ ಹಂಗೆ. ಅಯ್ಯೋ, ಅವ್ರು ನೋಡಿದ್ರೇ ಪೇಷಂಟು ಅನ್ನೋ ಕಾಣಿಸ್ತಾರೆ. ಅವೆಲ್ಲನೂ ತೆಗೆದ್ಬಿಟ್ಟು ಒಂಚೂರು ನೀಟಾಗಿ ಸ್ನಾನ ಮಾಡಿಸಿ ಒಂದು ಚೆನ್ನಾಗಿರೋ ಬಟ್ಟೆ ಎಲ್ಲನೂ ಹಾಕ್ಬಿಟ್ಟು ಇದು ಮಾಡು. ಅವ್ರಿಗೂ ಸರಾಗಿವ್ನಿ ಅಂತ ಒಂದು ಇದಾಗಲಿ ಕಣಪ್ಪ. ಹಂಗೆ ಮಾಡ್ಸೋದ ಕಣಪ್ಪ, ನನಗೆ ಇದೇ ಬಂದಿತ್ತಿಲ್ಲ ನೋಡು. ಅಯ್ಯೋ, ನಾನು ಅವ್ರನ್ನ ಹಂಗೆಲ್ಲ ನೋಡಿ ಅದು ಎಷ್ಟೋ ಸಲ ಆಯಿತು. ಕರ್ಕೊಪಪ್ಪ, ಮತ್ತೆ ನಾನು ಕರ್ಕೊಬಂದು ಕೂರಿಸ್ತೀನಿ. ಸರಿ ಹೋಗಿ ಬಿಸಿನೀರು ಕಾಯಿಸು. ಚೆನ್ನಾಗಿ ಬಿಸಿನೀರು ಉಯ್ದು ಶೇವಿಂಗ್ ಎಲ್ಲ ಮಾಡಿಸ್ಬಿಟ್ಟು ಚೆನ್ನಾಗಿ ಬಿಸಿನೀರು ಉಯ್ದು ಮೈಕೆಲ್ಲ ತಿಕ್ಕಿ ಚೆನ್ನಾಗಿ ಒಂದು ಜೊತೆ ಬಟ್ಟೆ ತಗೊಬತ್ತೀನಿ. ಚೆನ್ನಾಗಿ ಇಕ್ಕು, ಚೆನ್ನಾಗಾಗಲಿ. ಸರಿ ಕಣಪ್ಪ, ಸರಿ ಕಣವ. ನೀನು ಅವ್ವನ ಸೇರಿಕೊಂಡು ಒಂಚೂರು ಕರ್ಕೊಬಂದು ಕೂರಿಸಿರಿ. ಕರ್ಕೊಬಂದ್ಬಿಡ್ತೀನಿ ಅವೈನ. ಸರಿ ಕಣಪ್ಪ. ರೀ, ಒಂಚೂರು ಆಚೆ ಗಂಟ ಬರ್ತೀರಾ? ಕರ್ಕೊಯ್ತೀನಿ. ಯಾಕವ್ವ? ಅಯ್ಯೋ ಅಪ್ಪ, ನಿಮಗೆ ಶೇವಿಂಗ್ ಮಾಡ್ಸೋದ, ಈ ಕಡ್ಡೆ ಮೀಸೆ ಕೂದಲೆಲ್ಲನೂ ತೆಗ್ಸ್ಬಿಟ್ಟು ಚೆನ್ನಾಗಿ ಇದು ಮಾಡೋದ, ಏನು ಕರ್ಕೊಬತ್ತೀನಿ, ಆಚೆ ಕರ್ಕೊಬಂದು ಕೂರಿಸಿರೋ ಅಂತ ಕಣ್ರಿ. ಅಯ್ಯೋ, ಅದೆಲ್ಲ ನನಗೆ ಯಾಕಬ್ಬ ಅವೆಲ್ಲವಾ? ಅಯ್ಯಯ್ಯೋ, ಇದು ಯಾಕೆ ಹಿಂಗೆ ನಡಿಯಪ್ಪ ನೀನು? ನಡಿ. ಯಾಕೆ ನನಗೆ ಈಗ ಅವೆಲ್ಲವ ಅಂದ್ರೆ ಏನರ್ಥ? ಎಲ್ಲ ವಯಸ್ಸಾಗಿ 70-90 ವರ್ಷ ಆಗಿದ್ದು ನಿನಗೆ? ಹಾಂ, ನಡಿ. ಅದೆಲ್ಲನೇ ಕ್ಲೀನಾಗಿ ಸೇವ್ ಮಾಡಿಸ್ಕೊಂಡು ಸ್ನಾನ ಮಾಡಿಕೊಂಡು ಚೆನ್ನಾಗಿರೋ ಬಟ್ಟೆ ಇಕ್ಕೋ. ನಿನಗೂ ಒಂಚೂರು ಹುಷಾರಾಗಿನಿ ಅಂತ ಅನಿಸ್ಲಿ. ಹುಷಾರಾಗಿದ್ದಿ ಕಣಪ್ಪ, ಈಗ ಹುಷಾರಾಗಿದ್ದಿ, ಪರವಾಗಿಲ್ಲ. ಅದು ಯಾಕೆ ನಿನ್ಗೆ ಹಂಗೆ ಅನಿಸ್ತಾ ಇಲ್ವಾ? ಅಯ್ಯೋ, ನನಗೇನು ಗೊತ್ತಾಯ್ತೇನೆ ಇಲ್ಲ ಕಣತ್ತೆ. ನನ್ನ ಮನಸ್ಸಲ್ಲಿ ನಾನು ಹುಷಾರಾಗೋದಿಲ್ಲ ಅಂತ ಅನ್ಕೊಬಿಟ್ಟಿವ್ನಿ. ಅದಕ್ಕೆ ಹೆಂಗೆ ಆಯ್ತಾಯ್ತೋ ಏನೋ. ಹ್ಞೂ, ಮೊದಲು ಅದು ಬಿಡು, ನೀನು ಆ ಬುದ್ಧಿ ಆ ಬಿಡು. ಹುಷಾರಾಗಿದ್ದಕ್ಕಂತೆ ಬಪ್ಪ ಮತ್ತೆ ನಡಿ, ಕರ್ಕೊ ಬನ್ನಿ. ನಡೀರಿ, ನಿಧಾನಕ್ಕೆ ನಡೀರಿ. ಕುರ್ಸು ಮಮತಾ, ಅಲ್ಲೇ ಕುರ್ಸು ಮೇಲೆ. ರೀ, ಇಲ್ಲಿ ಕೂತ್ಕೊಳ್ಳಿ. ಇದೆಲ್ಲ ಬೇಕಿತ್ತಮ್ಮ ಮತ್ತೆ ಈಗ? ಮುಖಂಡ್ ಸುಮ್ಮನಿರಿ. ಈ ಗಡ್ಡ ಮಿಸಿ ಎಲ್ಲ ಬೋಳಿಸಿ ನಿಮ್ಮ ಮಕ್ಕ ನೋಡಿ ನಾನು ಅದೆಷ್ಟು ವರ್ಷ ಆಯಿತು. ಕೂರಿಸ್ತಾರವ ಕರ್ಕೊಬಂದು ಬತ್ತವ್ರೆ ವಯ್ಯ ಇರು. ನಿಧಾನಕ್ಕೆ ಒಂಚೂರು ಚೆನ್ನಾಗಿ ಮಾಡೋಣ. ಅಂಕಂತೀರಣ. ನನಗಂತೂ ಖುಷಿ ಆಯ್ತಲ್ಲ ಕಣಪ್ಪ. ಸದ್ಯ ನೀನು ಈ ತೀರ್ಮಾನ ತಗೊಂಡಲ್ಲ, ನನಗಿದ್ದು ತಲೆಗೆ ಹೊಡೆದಿದ್ದಿಲ್ಲ ನೋಡು. ಸುಮ್ಮನಿರವ. ಅದು ಏನಂಗೆ ಅಯ್ಯೋ, ತಲೆ ಕೂದಲು ಗಡ್ಡೆ ಎಲ್ಲ ಹುಸಿ ಬೆಳೆದು ನಿಂತಿದ್ದದ. ಚೆನ್ನಾಗಿ ಕಾಣಿಸ್ತಾರೆ ಇವೆಲ್ಲ ತೆಗೆದ್ರೆ. ಚಿಕ್ಕ ವಯಸ್ಸಲ್ವಾ? ಅದಕ್ಕೆ ಕರ್ಕೊಬಂದಿದ್ದೀನಿ ಕತೀರು. ಅಯ್ಯೋ ರೀ, ಅಯ್ಯಪ್ಪ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ನೋಡಿ. ನಾನು ಮದುವೆ ದಿನ ನೋಡಿದ್ನಲ್ಲ ನಿಮ್ಮನ್ನ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಅಯ್ಯಪ್ಪ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ನನ್ನ ದೃಷ್ಟಿನೇ ಬೀಳ್ತದ ಕಣ್ರಿ. ಅಯ್ಯೋ, ಮುಖನಳ್ಳಿ ಅಂದರೆ ಈಗ ಯಾರು ನಿಮ್ಗೆ ಹುಷಾರಿಲ್ವಾ ಪೇಷಂಟ್ ಅಂತ ಕೇಳ ಬಿಡಿ. ಅಯ್ಯೋ, ಹೊಸಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ನನ್ನ ಕಣ್ಣೇ ಬೀಳ್ತದೆ. ಓಹೋ, ಎಷ್ಟು ಚೆನ್ನಾಗಿ ಕಾಣಿಸ್ತವ್ರು ನೋಡಪ್ಪ ನನ್ನ ಎಳಿಮಯ್ಯ. ನೋಡ್ಕೊ ನೀನು ಕನ್ನಡಿಲಿ ಹೆಂಗೆ ಕಾಣ್ತಿದ್ದಿ ಅಂತ. ಸೂಪರಾಗಿ ಕಾಣ್ತಿದ್ದಿ. ಹೋಗು, ಚೆನ್ನಾಗಿ ಬಿಸಿನೀರು ಕಾಯಿಸ್ಕೊಂಡು ಚೆನ್ನಾಗಿ ಸ್ನಾನ ಮಾಡಿಸ್ಬಿಟ್ಟು ಒಂದು ಜೊತೆ ಬಟ್ಟೆ ತಂದೀನಿ, ಅವಿಕ್ಕೆ ಹೋಗು. ಸರಿ ಕಣಪ್ಪ, ಸರಿ. ಬನ್ನಿ. ಹೆಂಗೆ ಮಣಿ, ಹೆಂಗೆ ನಾನು ಅಳಿಯ ಹೆಂಗೆ ಕಾಣ್ತಿದ್ದಾನೋ? ಹೀರೋ ಹಂಗೆ ಎಂತೆಂಥವ್ರಿಗೂ ಕೊಟ್ಟು ಮದುವೆ ಮಾಡ್ಬಿಟ್ಟು ಅಂತಿದ್ದಲ್ಲ, ಏನೋ ಹುಷಾರು ತಪ್ಪಿಟ್ಟಂಗೆ ಆಗಿದ್ದ. ಹೆಂಗಿದ್ದಾನೋ? ಹುಷಾರಾಯ್ತವನೇ ಕತೆ. ಸುಮ್ಮನಿರಿಗ ತಲೆ ಕೆಡ್ಸ್ಕೊಬಿಡಿ ನೀನು ನಿನ್ನ ಮಗಳುವೆ. ಕಣ್ರಿ. ಅಯ್ಯೋ, ಖುಷಿ ಎಲ್ಲ ನೋಡ್ಬಿಟ್ಟು ನನಗಂತೂ ನನ್ನ ಮಗಳಿಗೆ ಅದಂತೂ ಅದೆಷ್ಟು ಖುಷಿ ಆಯ್ತು ಏನೋ. ಬಟ್ಟೆ ತಂದಿದ್ದೀರಾ ಚೆನ್ನಾಗಿರವಾ? ಒಂದು ಶರ್ಟ್ನೂ ಒಂದು ಬಿಳಿ ಪಂಚನೂ ತಂದೀನಿ. ಅದನ್ನೇ ಇಕ್ಲಿ ಬಿಡು.
ಚೆನ್ನಾಗಿ ಕಾಣಿಸ್ಲಿ. ಓ ಕುಮಾರ ನೋಡ್ಬಿಟ್ಟು ಖುಷಿ ಎದ್ದೋಗ್ಬಿಡ್ಬೇಕು ನಮ್ಮ ಅಪ್ಪನೇ ಇವನು ಅಂತ. ಕಣ್ರಿ. ಅಯ್ಯೋ ದೇವ್ರೆ ಪರಮಾತ್ಮ. ಓಹೋ ಏನ್ರಪ್ಪ ಗಣ್ಣು ಹಿಡ್ತಿ ಏನೋ ನಿಂತ್ಕೊಬಿಟ್ಟಿದ್ದೀರಿ ಮಾತಾಡ್ಕೊಂಡು. ಏನು ಇಲ್ಲಕಂತ ಬಾ ಪರ್ವತವಾ, ಬಾ ಕೂತ್ಕೋ. ಏನ್ ಮಣಿ ಏನ್ ಸಮಾಚಾರ? ಅಯ್ಯೋ ಸಮಾಚಾರ ನೀನೇ ನೋಡುವೆ ಬಾ ಪಾರ್ವತ್ವಾ ಕೂತ್ಕೋ. ಏನೋ ಒಂದು ತೋರಿಸ್ತೀವಿ ನಿಂಗೆ. ಏನ್ ತೋರಿಸ್ತೀವ? ಅದೇನು ಇಷ್ಟೊಂದು ಖುಷಿಯಾಗಿದ್ದೀರಲ್ಲ ಗಣ್ಣು ಇಡ್ತೀವಿ. ನಿನ್ನಿಂದ್ಲಕ್ಕಂತ ಪಾರ್ವತಕ್ಕ, ನಿನ್ನಿಂದ್ಲೆಯ ನಾಟ್ಯೋತ್ಸವನ ನೀನೇ ಅಲ್ವಾ ಕಂಡಿಡ್ದಿತ್ತು. ನೋಡು ನಿನ್ನಿಂದಲೇ ಇವತ್ತು ನಾವು ಇವತ್ತು ಖುಷಿಯಾಗಿರೋದಕ್ಕಂತ ಪಾರ್ವತಕ್ಕ. ಏನು ಹೇಳ್ತಿದ್ಯವ? ಏನಾಯ್ತು? ಅದಕ್ಕಂತ ಪರ್ವತಕ್ಕ ನಮ್ಮ ಅಳಿಯ ಮತ್ತು ಗಂಡ ಹುಸಿ ಪರವಾಗಿಲ್ಲ, ಈಗ ಹುಷಾರಾಗಿ ಅವ್ರೆ. ಮೊದ್ಲಂಗೇನೂ ಇಲ್ಲ, ಸುಮಾರಾಗಿ ಹುಷಾರಾಗಿ ಅವ್ರೆ. ಒಟ್ನಲ್ಲಿ ಪೂರ್ತಿ ಹುಷಾರಾಗಿಲ್ಲ, ಒಟ್ನಲ್ಲಿ ಸುಮಾರಾಗಿ ಪರವಾಗಿಲ್ಲ ಮೊದ್ಲಕ್ಕಿಂತ. ಅಂತಾನಪ್ಪ ನಾನು ಹೇಳಿಲ್ವಾ ಅವ್ರು ಸುಮಾರು ಜನಕ್ಕೆ ಎಂತೆಂಥ ಕಾಯಿಲೆಗೆಲ್ಲ ಔಷಧಿ ಕೊಟ್ಟವ್ರು ಅಂತ ಕಣಪ್ಪ. ಹುಷಾರಾಯ್ತಾರೆ ಸುಮ್ಮನಿರಂಗಾರೆ. ಅದಕ್ಕೆ ಆ ಗಡ್ಡ ಮೀಸಿ ಏನು ಬಿಡ್ಕೊಂಡು ಕೂತಿದ್ರೆ 3 ವರ್ಷದಿಂದ. ಅಯ್ಯೋ ಕೂದಲು ಆ ಗಡ್ಡ ಮೀಸಿ ಎಲ್ಲ ನೋಡ್ಬಿಟ್ಟು ಎಲ್ಲನೂ ಶೇವಿಂಗ್ ಮಾಡಿಸ್ಬಿಟ್ಟು ಎಲ್ಲ ಕಟ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಅವು ಇನ್ನು ಬಾರ್ಬರ್ ಶಾಪಿಂದ ಕರ್ಕೊಬಂದಿದೆ. ಎಲ್ಲನೂ ಕಟ್ ಮಾಡಿ ಇದು ಮಾಡೋನೆ. ಸ್ನಾನ ಮಾಡಿಸ್ತೀನಿ ಅಂತ ಕರ್ಕೋಗೊಳ್ಳಿ ಮಮ್ಮತ್ತ. ಅಯ್ಯೋ ಸೇವಿಂಗ್ ಮಾಡಿಸಿದ್ಕೆ ಹುಸಿ ಚೆನ್ನಾಗಿ ಕಾಣಿಸ್ತಿದ್ದಿಲ್ಲ ಕಣ್ ಪರ್ವತಕ್ಕ, ಹುಸಿ ಚೆನ್ನಾಗಿ ಕಾಣಿಸ್ತಿದ್ದಿಲ್ಲ. ನನ್ನ ಹಳಿ ಮೈಗೆ ಈಗಲೂ ಒಂದು ಮದುವೆ ಮಾಡ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು. ಸ್ನಾನ ಮಾಡಿಸ್ಕೊಬತ್ತೀನಿ ಅಂತ ಹೋಗೋಳು ಇರು ನೋಡುವೆ. ಅಯ್ಯಪ್ಪ ಹೆಂಗ ಒಳ್ಳೇದಾಗ್ಲಿ ಕಣ್ಮನೆ, ಒಳ್ಳೇದಾಗ್ಲಿ. ಅದೇ ಅಲ್ವಾ ನಾನು ಕೇಳೋದು. ಅಯ್ಯೋ ರೀ ಯಪ್ಪ, ಹುಸಿ ಚೆನ್ನಾಗಿ ಕಾಣಿಸ್ತಿದ್ದೀರ. ನನ್ನ ಕಣ್ಣೆ ಬೀಳ್ತದಲ್ರಿ ನಿಮಗೆ. ನೋಡ್ಕೊಂಡ್ರ ಕನ್ನಡಿಲಿ? ಮುಂಗನ್ ಮಮತ ನೋಡ್ಕೊಂಡೆ, ಹುಸಿ ಚೆನ್ನಾಗಿ ಕಾಣಿಸ್ತಿಲ್ಲ ನಾನು. ಓ ನನಗೆ ಖುಷಿ ಆಯ್ತೈತೆ, ಹುಷಾರಾಗಿವ್ನಿ ನಾನು ಅಂತ ಈಗ ಅನಿಸ್ತೈತೆ ನನಗೆ. ನೋಡಿದ್ರಾ ನೋಡಿದ್ರಾ? ಅಯ್ಯಪ್ಪ ಇದು ನೋಡೋಕೆ ಹುಸಿ ಖುಷಿ ಆಯ್ತಲ್ಲ. ನಿಮ್ಮ ಬಾಯಲ್ಲಿ ಈ ಮಾತು ಕೇಳಕ್ಕಂತೂ ಹುಸಿ ಖುಷಿ ಆಯ್ತಲ್ಲ ನನಗೆ. ಮುಂಗನ್ ಮಮತ ಆ ಗಡ್ಡ ಮೀಸಿ ಆ ತಲೆ ಕೂದಲು ಎಲ್ಲ ಬೆಳೆದು ನನ್ನ ಮುಖ ನೋಡ್ಕೊಂಡ್ರೆ ನನಗೇನೋ ಬಂದ್ಬಿಟ್ಟದೆ. ನಾನು ಹುಷಾರಾಕಿಲ್ಲ ಅಂತಲೇ ಅನ್ಸೋದು ನನಗೆ. ಇವತ್ತು ಇಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ಗಡ್ಡ ಮೀಸಿ ಎಲ್ಲ ಬೋಳ್ಸಿ ಆ ಕೂದಲೆಲ್ಲನೂ ಇದು ತಲೆ ಕೂದಲೆಲ್ಲ ಕಟ್ ಮಾಡಿ ಹೊಸ ಬಟ್ಟೆ ಹಾಕೊಂಡು ಸ್ನಾನ ಮಾಡ್ಕೊಂಡು ಅಯ್ಯೋ ನೋಡ್ಕೊಂಡ್ರೆ ಕನ್ನಡಿಲಿ ಇಲ್ಲ ನನಗೇನೂ ಆಗಿಲ್ಲ, ನಾನು ಚೆನ್ನಾಗಿವ್ನಿ, ನಾನು ಚೆನ್ನಾಗೇ ಇರ್ತೀನಿ ಅನಿಸ್ತದೆ ಕಣ್ಮ ಮಮತ. ಅಯ್ಯಪ್ಪ ದೇವ್ರೆ, ನಿಮ್ಮ ಬಾಯಿ ನಿಮ್ಮ ಮಾತು ಕೇಳೋಕ್ಕೆ ಹುಸಿ ಖುಷಿ ಆಗೋದಿಲ್ಲ. ಇರೀರಿ ಅಪ್ಪನವನ್ನ ಕರಿತೀನಿ. ಅವ್ವ ಅಪ್ಪ. ಓಹೋ ನನ್ನ ಮಗ ನೋಡಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ. ರಾಜ್ಕುಮಾರ್ ಕಾಣ್ತಾವನಲ್ಲವ ಮಮತ. ಓ ಹೋಗ್ಲಿ ಬಿಡು, ಇನ್ನೊಂದು ಮದುವೆ ಮಾಡ್ಬೋದಲ್ಲವಾ? ಕಣ್ ಪರ್ವತಕ್ಕ ನೋಡು ನನ್ನ ಹಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವ್ರೆ ಅಂತ. ಏನಪ್ಪ ಈಗಲಾರೆ ಸಮಾಧಾನ ಆಯ್ತೈತಾ ನಿನಗೆ? ಈಗಲಾರೆ ನಾನು ಹುಷಾರಾಯ್ತೀನಿ ಚೆನ್ನಾಗೈತೀನಿ ಅಂತ ಅನಿಸ್ತೈತಪ್ಪ? ಮುಂಕನತ್ತೆ ಇವತ್ತು ನನ್ನ ಮಕ್ಕ ನಾನು ಕನ್ನಡಲ್ಲಿ ನೋಡ್ಕೊಂಡ್ಮೇಲೆ ನಾನು ಹುಷಾರಾಗಿವ್ನಿ, ಇನ್ಮೇಲೆ ಹುಷಾರಾಯ್ತೀನಿ, ನನಗೇನೂ ಇಲ್ಲ ಅಂತ ಅನ್ನಿಸ್ತು ಕಣತ್ತೆ. ಅಯ್ಯೋ ಸಾಕು ಬಿಡಪ್ಪ, ಅಷ್ಟು ನಿನ್ನ ಮನ್ಸಿಗೆ ಬಂದುಬಿಟ್ರೆ ಆಮೇಲೆ ನೀನೇ ಹುಷಾರಾಯ್ತಿದ್ದಿ. ಔಷಧಿ ಇನ್ನೂ 6 ತಿಂಗಳು ತಗೊಳಕ್ಕೆ ಹೇಳವ್ರೆ. ತಕೋ, ಏನೂ ಹಾಕಿಲ್ಲ, ಎಲ್ಲ ಹುಷಾರಾಯ್ತಿದ್ದಿ. ಹಿಂಗಿರ್ಬೇಕು ನಿನ್ನ ಮೇಲೆ. ಇರ್ತೀನಿ ಕಂದ್ಬಿಡಿ, ನೀವು ನನ್ನ ಇಷ್ಟು ಚೆನ್ನಾಗಿ ನೋಡ್ಕೋತೀರ ಅನ್ನೋಗ ನನಗೇನು, ನಾನು ಚೆನ್ನಾಗಿರ್ತೀನಿ ಇನ್ಮೇಲೆ, ಹುಷಾರಾಯ್ತೀನಿ ಕಂತೆ. ಅಯ್ಯಪ್ಪ ದೇವ್ರೆ, ಈ ಮಾತು ಕೇಳೋಕ್ಕೆ ಕಾಯ್ತಿದ್ದು ಕಣಪ್ಪ, ಕಾಯ್ತಿದ್ದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.